ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬ ಇನ್ನೇನು ತುಂಬಾ ಹತ್ರದಲ್ಲಿದೆ. ಯುಗಾದಿ ಹಬ್ಬದ ದಿನದಂದು ಮನೆಗೆ ಯಾವ ವಸ್ತುವನ್ನು ಮನೆಗೆ ತಂದರೆ ನಮ್ಮ ಮನೆಗೆ ಹಣದ ಹರಿವು ಹೆಚ್ಚಾಗುತ್ತದೆ, ಧನಾಕರ್ಷಣೆ ಶಕ್ತಿ ಹೆಚ್ಚಾಗುತ್ತದೆ, ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಮನೆಗೆ ವಾಸ್ತು ಎಷ್ಟು ಮುಖ್ಯನೋ ಹಾಗೆ ಮಹಾಲಕ್ಷ್ಮಿ ಅಮ್ಮನವರ ಆಶೀರ್ವಾದವೂ ಅಷ್ಟೇ ಮುಖ್ಯ. ಮಹಾಲಕ್ಷ್ಮಿ ಅಮ್ಮನವರ ಆಶೀರ್ವಾದ ಬೇಕು ಅಂದರೆ ಈ ವಸ್ತುವನ್ನು ಯುಗಾದಿ ಹಬ್ಬದ ದಿನ ಮನೆಗೆ ತರಬೇಕು. ಅದು ಯಾವುದು ಎಂದರೆ ಶ್ರೀಫಲವನ್ನು ತೆಗೆದುಕೊಂಡು ಬರಬೇಕು. 1 ಅಥವಾ 2 ಶ್ರೀಫಲವನ್ನು ತೆಗೆದುಕೊಂಡು ಬರಬೇಕು. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತದೆ. ಎರಡನೆಯದಾಗಿ ದೀಪವನ್ನು ಅಂದರೆ ನೀವು ಕಾಮಾಕ್ಷಿ ದೀಪ ಆಗಿರ್ಬೋದು, ಮಣ್ಣಿನ ದೀಪ ಆಗಿರ್ಬೋದು, ಯಾವುದಾದ್ರೂ ದೀಪವನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಯುಗಾದಿ ಹಬ್ಬದ ದಿನ ಮನೆಗೆ ದೀಪವನ್ನು ತೆಗೆದುಕೊಂಡು ಬಂದರೆ ಮಹಾಲಕ್ಷ್ಮಿಯೇ ನಮ್ಮ ಮನೆಗೆ ಬಂದಂತೆ, ಬೆಳಕಿನ ಸಮೇತ ನಮ್ಮ ಮನೆಗೆ ಬಂದಂತೆ ಆಗುತ್ತದೆ. 3ನೇಯದು ಆನೆಗಳು ಚಿಕ್ಕ ಪುಟ್ಟ ಆನೆಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಆನೆ ಎಂದರೆ ಗಜಲಕ್ಷ್ಮಿಯ ಸ್ವರೂಪವಾಗಿರುತ್ತದೆ. ನಮ್ಮ ಕೆಲಸಗಳು ಕಾರ್ಯಗಳು ಸುಲಭವಾಗಿ ನೆರವೇರಲು ಈ ಆನೆಗಳು ಸಹಾಯ ಮಾಡುತ್ತವೆ. ನಂತರ ಆಮೆಯನ್ನು ಮನೆಗೆ ತರಬೇಕು. ಸಾಕ್ಷಾತ್ ಮಹಾಲಕ್ಷ್ಮಿಯೇ ಬಂದಂತೆ ಆಮೆಯನ್ನು ತಂದು ಒಂದು ತಟ್ಟೆಯಲ್ಲಿ ಸ್ವಲ್ಪ ನಾಣ್ಯವನ್ನು ಇಟ್ಟು ಅದರ ಮೇಲೆ ಆಮೆಯನ್ನು ಇಟ್ಟರೆ ದುಡ್ಡಿನ ಅರಿವು ಹೆಚ್ಚಾಗುತ್ತದೆ ಮತ್ತು ಖರ್ಚು ಕಮ್ಮಿಯಾಗಿ ದುಡ್ಡಿನ ಅರಿವು ಹೆಚ್ಚಾಗುತ್ತದೆ. ಲೋಹದ ಆಮೆಯನ್ನು ತರಬೇಕು. ನಂತರ ಹಿತ್ತಾಳೆಯ ಕಾಮಧೇನುವೊಂದು ಯುಗಾದಿ ಹಬ್ಬದ ದಿನ ಮನೆಗೆ ತಂದರೆ ಮುಕ್ಕೋಟಿ ದೇವರುಗಳು ಮನೆಗೆ ಬಂದಂತೆ. ಯಾರೆಲ್ಲ ಮತ್ತೆ ಕಳಸ ಇಡಬೇಕು ಅಂತ ಅಂದುಕೊಂಡಿದ್ದೀರೋ ಅವರೆಲ್ಲ ಯುಗಾದಿ ಹಬ್ಬದ ದಿನ ಕಳಸ ಪ್ರತಿಷ್ಠಾಪನೆ ಮಾಡಬಹುದು. ಕಳಸ ಪ್ರತಿಷ್ಠಾಪನೆ ಮಾಡಿದರೆ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ಮತ್ತು ದಕ್ಷಿಣಾಮೂರ್ತಿಯ ಶಂಕು ಮೂರ್ತಿಯನ್ನು ಇಟ್ಟರೆ ತುಂಬಾ ಒಳ್ಳೆಯದು. ನಂತರ ಗಂಟೆ, ಯಾರೆಲ್ಲ ಗಂಟೆಯನ್ನು ಬಳಸುತ್ತೀರೋ ಅದು ಹಳೆಯದಾಗಿದ್ದರೆ ಯುಗಾದಿ ಹಬ್ಬದ ದಿನ ಗಂಟೆಯನ್ನು ತಂದರೆ ತುಂಬ ಒಳ್ಳೆಯದಾಗುತ್ತದೆ. ಮತ್ತು ಅನ್ನಪೂರ್ಣೇಶ್ವರಿಯ ವಿಗ್ರಹವನ್ನು ಯುಗಾದಿ ಹಬ್ಬದ ದಿನ ತಂದರೆ ಮನೆಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ಬಂದಂತೆ. ವರ್ಷ ಪೂರ್ತಿ ನಮಗೆ ಧನ ಮತ್ತು ಧಾನ್ಯದ ಕೊರತೆಯೇ ಇರುವುದಿಲ್ಲ. ನಂತರದ ಗೋಪಾಲಕೃಷ್ಣನ ವಿಗ್ರಹ, ಯಾರೆಲ್ಲ ಮಗುವಿನ ಅಪೇಕ್ಷೆಯಲ್ಲಿದ್ದೀರೋ, ಸಂತಾನ ವೃದ್ಧಿಯಾಗಬೇಕು ಎಂದು ಇದ್ದೀರೋ ಅವರು ಗೋಪಾಲಕೃಷ್ಣನ ವಿಗ್ರಹವನ್ನು ಮನೆಗೆ ತಂದರೆ ಮಕ್ಕಳಿರುವ ಮನೆಯವರೂ ಸಂತೋಷದಿಂದಿರುತ್ತಾರೆ ಹಾಗೂ ಮಕ್ಕಳ ಅಪೇಕ್ಷೆ ಇದ್ದವರೂ ಅವರಿಗೆ ಮಕ್ಕಳಾಗುತ್ತದೆ. ನಂತರದ ಪಂಚಮುಖಿ ಆಂಜನೇಯನ ವಿಗ್ರಹವಾಯಿತು, ಇಲ್ಲ ಅಂದರೆ ಫೋಟೋ, ಇದನ್ನು ತಂದರೆ ಮನೆಗೆ ರಕ್ಷಣೆಯಾಗಿ ಇರುತ್ತದೆ. ಪಂಚಮುಖಿ ಆಂಜನೇಯನ್ ಮನೆಗೆ ರಕ್ಷಣೆಯಾಗಿ ನಿಲ್ಲುತ್ತಾನೆ. ನಂತರದಾಗಿ ವೆಂಕಟೇಶ್ವರನ ಪಾದ ಅಥವಾ ಲಕ್ಷ್ಮಿಯ ಪಾದ. ವೆಂಕಟೇಶ್ವರನ ಪಾದ ತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ ಎಂಬುದು ನಂಬಿಕೆ ಇದೆ. ನಂತರದಾಗಿ ನೀವು ಈ ವಸ್ತುಗಳನ್ನು ಮನೆಗೆ ತರುವುದಕ್ಕೆ ಆಗುವುದಿಲ್ಲವೆಂದರೆ ಕೊನೆಯದಾಗಿ ಒಂದು ನವಿಲುಗರಿಯನ್ನಾದರೂ ತರಬಹುದು. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತದೆ. 5 ತಪ್ಪಿದರೆ 10 ರೂಪಾಯಿ ಇರಬಹುದು. ಇದನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ವಿಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.